ಸಿದ್ದರಾಮಯ್ಯ ಗೌರ್ಮೆಂಟು ಬೇಡ, ಹಿಂದೆ ನಮ್ಮ ಒಂದು ಆಡಳಿತ ಪಕ್ಷ ಇತ್ತು. ಇಷ್ಟು ವರ್ಷ ಯಾಕೆ ಸರಿಯಾಗಲಿಲ್ಲ ನಿಮ್ಮ ಪ್ರಕಾರ? ಏನಂದ್ರೆ ಪಾಲಿಟಿಕ್ಸ್ ಇಂದ ಯಾವುದು ಸರಿ ಆಗ್ತಿಲ್ಲ. ನಾಯಿಗಳ ಹತ್ರ ಸಭಾಷ್ಗಿರಿ ತಗೊಳ್ಳೋದು ಮೋಸ. ಗ್ಯಾರಂಟಿ ಜನರಿಗೆ ಉಪಕಾರ ಮಾಡ್ತಿದ್ಯಾ ಇಲ್ಲ ಶಾಪನ? ಇವ್ರಿಗೆಲ್ಲ ಫ್ರೀ ಕೊಟ್ಬಿಟ್ಟು ಎಲ್ಲಾನು ಸೋಂಬೇರಿಗಳ ತರ ಮಾಡಿಟ್ಟಿದ್ದಾರೆ. ಈಗ SC/ST ನಿಗಮದ ದುಡ್ಡುಗಳು ಎಷ್ಟೋ ಸಾವಿರ ಕೋಟಿಗಳು ಫ್ರೀಗೆ ಹೋಗ್ಲಿಲ್ವಾ? ಅಂದ್ರೆ ಫ್ರೀ ಕೊಟ್ಟಿದ್ದಾರಲ್ಲ ಅದೆಲ್ಲ ಸ್ಟಾಪ್ ಮಾಡಿ ಅಟ್ಲೀಸ್ಟ್ ಡೆವಲಪ್ಮೆಂಟ್ ಮಾಡಬೇಕು ಬೆಂಗಳೂರಿನ. ಇವಾಗ 2 ವರ್ಷ ಈ ಸರ್ಕಾರ 0% ಝೀರೋ. ನಮ್ಮ ಮನೆಯವರಿಗೆ 2,000 ರೂಪಾಯಿ ಬರ್ತಿದೆ ಗೃಹಲಕ್ಷ್ಮಿಯಿಂದ. ಒಂದು 4 ತಿಂಗಳಾಯ್ತು ಬಂದಿಲ್ಲ. ಆ ಫ್ರೀಗೆ ಹೋಗ್ತಾ ಇರೋದ್ರಿಂದ ಡೆವಲಪ್ಮೆಂಟು ಝೀರೋ ಆಗಿದೆ. ವೀಕ್ಷಕರೇ ನಮಸ್ಕಾರ, ಇನ್ಸೈಡ್ ಟ್ರಸ್ಟ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ವೀಕ್ಷಕರೇ, ರಾಜ್ಯದಲ್ಲಿ ಹಾಗೆ ದೇಶದಲ್ಲಿ ಹಲವು ಬದಲಾವಣೆಗಳನ್ನು ಜನ ಕಾಣ್ತಿದ್ದಾರೆ. ದೇಶದ ವಿಚಾರಕ್ಕೆ ಬಂದರೆ GST ಅಥವಾ ವಿರೋಧ ಪಕ್ಷಗಳು ಆರೋಪ ಮಾಡ್ತಿರೋ ಎಲೆಕ್ಷನ್ ಕಮಿಷನ್ ವಿರುದ್ಧ ಆರೋಪ ಮಾಡ್ತಿರೋ ವಿಷಯ ಆಗಿರ್ಬೋದು. ಇನ್ನು ರಾಜ್ಯದ ವಿಷಯಕ್ಕೆ ಬಂದರೆ ಗ್ಯಾರಂಟಿ ಅನ್ನೋದು ಕೆಲವರಿಗೆ ವರವಾಗಿ ಪರಿಣಮಿಸಿದರೆ ಇನ್ನೂ ಕೆಲವರಿಗೆ ಶಾಪವಾಗಿ ಪರಿಣಮಿಸಿದೆ. ಹಾಗೆ ಇನ್ನಿತರ ಸಮಸ್ಯೆಗಳಿರ್ಬೋದು. ಬೆಂಗಳೂರಿನಂಥ ನಗರಗಳಲ್ಲಿ ಡ್ರೈನೇಜ್ ಸಮಸ್ಯೆ ಇರ್ಬೋದು ಅಥವಾ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಇನ್ನು ತ್ಯಾಜ್ಯ ವಿಲೇವಾರಿ ಅಂತ ವಿಷಯಗಳಿಂದ ಜನ ಕಂಗೆಟ್ಟಿದ್ದಾರೆ. ಅದರ ಜೊತೆ ಇವತ್ತಿಂದ ಮಾನ್ಸೂನ್ ಸೆಷನ್ ಶುರುವಾಗಿದೆ. ರಾಜ್ಯದಲ್ಲಿ ಮಳೆಗಾಲದ ಅಧಿವೇಶನ ಇವತ್ತಿಂದ ಶುರುವಾಗಿದೆ. ಈ ಅಧಿವೇಶನ ಜನರಿಗೆ ವರವಾಗಿ ಪರಿಣಮಿಸುತ್ತಾ ಅಥವಾ ಶಾಪವಾಗಿ ಪರಿಣಮಿಸುತ್ತಾ ಅಂತ ಜನರ ಬಾಯಿಂದಲೇ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ಎಲ್ಲಿಯವರು ಸರ್ ನೀವು? ನಾವಿಲ್ಲಿ ಬೆಂಗಳೂರು ಮಲ್ಲೇಶ್ವರಮೇ. ಓಕೆ, ಹಂಗಾದ್ರೆ ಬೆಂಗಳೂರು ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತೀರಾ? ಏನೋ ಸ್ವಲ್ಪ. ಹೆಂಗಿದೆ ಸರ್ ನಿಮ್ಮ ಪ್ರಕಾರ ಬೆಂಗಳೂರು ಇನ್ನೂ ಡೆವಲಪ್ಮೆಂಟ್ ಆಗ್ಬೇಕು ಸರ್. ಡೆವಲಪ್ಮೆಂಟ್ ಆಗಬೇಕು ಯಾವ ರೀತಿ ಅಂದರೆ ಇವಾಗ ಮಳೆ ನೀರು ಬಂದರೆ ಎಲ್ಲ ನಿಂತ್ಕೊಳ್ಳೋದು, ಆಮೇಲೆ ರಸ್ತೆ ಗುಂಡಿಗಳೆಲ್ಲ ಅಧ್ವಾನ ಆಗಿದೆ. ಅದೆಲ್ಲ ಸ್ವಲ್ಪ ಸರಿ ಮಾಡಬೇಕು. ಇಷ್ಟು ವರ್ಷ ಯಾಕೆ ಸರಿ ಆಗಲಿಲ್ಲ ನಿಮ್ಮ ಪ್ರಕಾರ? ಏನಂದರೆ ಪಾಲಿಟಿಕ್ಸಿಂದ ಯಾವುದು ಸರಿ ಆಗ್ತಾಯಿಲ್ಲ. ಓಕೆ, ಅವ್ರು ಇವ್ರ ಮೇಲೆ ಗೋಬೆ ಕುಂದಿರ್ಸೋದು, ಅವ್ರ ಮೇಲೆ ಕುಂದಿರ್ಸೋದು, ಇದೇ ಥರ ಬರ್ತಿದೆ. ಜನಸಾಮಾನ್ಯರು ಹೆಂಗಿದಾರೋ ಹಂಗೆ ಇದ್ದಾರೆ. ಓಕೆ ಸರ್, ಈಗ BBMPನ 5 ವಿಭಾಗಗಳಾಗಿ ವಿಂಗಡಣೆ ಮಾಡ್ತಿದ್ದಾರೆ. ನಿಮಗೆ ಅದು ಒಳ್ಳೇದು ಅನ್ಸುತ್ತಾ ಕೆಟ್ಟದ್ದು ಅನ್ಸುತ್ತಾ? ಸರ್, ಒಂದು ಅರ್ಥದಲ್ಲಿ ನೋಡಿದ್ರೆ ಒಳ್ಳೇದೇ ಅನಿಸುತ್ತೆ ಸರ್. ಅದು ಒಳ್ಳೇದೇ ಅನಿಸುತ್ತೆ. ಯಾಕೆಂದರೆ ಮೊದಲೆಲ್ಲ ಒಂದೇ ಥರ ಇದರಲ್ಲಿ ಸಿಸ್ಟಮಲ್ಲಿ ಇತ್ತು. ಇವಾಗೆಲ್ಲ ಬೇರೆ ಬೇರೆ ಇದು ಮಾಡಿದಾರಲ್ಲ, ಇಂಡಿವಿಜುವಲ್ ಮಾಡಿದಾರಲ್ಲ, ಎಲ್ಲ ಒಳ್ಳೇದೇ ಅನಿಸುತ್ತೆ. ಎಲ್ಲ ಒಳ್ಳೇದೇ ಅನಿಸುತ್ತೆ. ಈಗ ತ್ಯಾಜ್ಯ ವಿಲೇವಾರಿ ಬಗ್ಗೆ ತುಂಬ ಆರೋಪಗಳು ಕೇಳಿ ಬರ್ತಾ ಇದೆ ಬೆಂಗಳೂರಲ್ಲಿ. ಅಂದರೆ ಅರ್ಥ ಆಗಿಲ್ಲ. ಕಸ ಎಲ್ಲ ಕಸದ್ದು ಹೌದು ಸರ್. ಇವಾಗ ಕಸತ್ತು ಅವಾಗ BJP ಗೌರ್ಮೆಂಟ್ ಏನು ಮಾಡಿತ್ತು, ಎಲ್ಲ ಡಿವೈಡ್ ಮಾಡ್ತಿದ್ರು. ಇವಾಗ ಕಾಂಗ್ರೆಸ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಇವಾಗೆಲ್ಲ ಒಟ್ಟಿಗೆನೇ ಇದು ಮಾಡ್ತಿದ್ದಾರೆ, ಯಾರು ಅದು ಫಾಲೋ ಅಪ್ ಮಾಡ್ತಿಲ್ಲ. ಆವಾಗ ಅವರು ಏನು ಮಾಡಿದ್ರು, BJP ಗೌರ್ಮೆಂಟಲ್ಲಿ ಎಲ್ಲ ಅಂದರೆ ಒಣಗಿತ್ತು ಹಸಿದು ಎಲ್ಲ ಡಿವೈಡ್ ಮಾಡ್ತಿದ್ರು. ಇವಾಗ ಆ ಥರ ರೂಲ್ಸ್ ಎಲ್ಲ ಮಾಡ್ತಿಲ್ಲ, ಎಲ್ಲ ಒಟ್ಟಿಗೆ ಇದು ಮಾಡ್ಸ್ಕೊಂತಿದ್ದಾರೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ಮು. ಇನ್ನು ಕರ್ನಾಟಕಕ್ಕೆ ವಿಷಯಕ್ಕೆ ಬರೋದಾದ್ರೆ ಬೆಲೆ ಏರಿಕೆ ಎಷ್ಟರ ಮಟ್ಟಿಗೆ ಸರಿ ಅಂತ? ಸರ್, ಅವತ್ತಿಂದ ಇಲ್ಲಿ ಗಂಟೆ ಅದೇ ರೇಟಲ್ಲಿ ಇನ್ನೂ ಜಾಸ್ತಿನೇ ಆಗ್ತಿದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಓಕೆ, ನಿಮಗೆ ರಾಜ್ಯದಲ್ಲಿ ಗೌರ್ಮೆಂಟ್ ಚೇಂಜ್ ಆಗಿದ್ದಕ್ಕೆ ಬೆಲೆ ಏರಿಕೆ ಅಂತ ಅನಿಸಿದೆಯಾ? ಹಾಗೇನಿಲ್ಲ ಸರ್, ಅದು ಆ 2 ಗೌರ್ಮೆಂಟಲ್ಲೂ ಸೇಮ್ ಅದೇ ರೇಟೇ ಇದೆ. ಓಕೆ, ಇವರೇನೋ ಸ್ವಲ್ಪ ಇವಾಗ ಎಲ್ಲದರಲ್ಲೂ ಸ್ವಲ್ಪ ಒಂದ್ರಲ್ಲಿ ಬಿಟ್ಟು ಒಂದ್ರಲ್ಲಿ ಜಾಸ್ತಿ ಮಾಡ್ತಿದ್ದಾರೆ. ಆ ಥರ ಏನೋ ನಮಗೆ ವ್ಯತ್ಯಾಸ ಕಾಣಿಸ್ತಿಲ್ಲ. ಗ್ಯಾರಂಟಿ ವಿಷಯಕ್ಕೆ ಬರೋದಾದ್ರೆ ಗ್ಯಾರಂಟಿ ಜನರಿಗೆ ಉಪಕಾರ ಮಾಡ್ತಿದ್ಯಾ ಇಲ್ಲ ಶಾಪನ ಅದು? ಸರ್, ಒಂದು ಅರ್ಥದಲ್ಲಿ ನೋಡಿದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತಿಲ್ಲ. ಇವ್ರಿಗೆಲ್ಲ ಫ್ರೀ ಕೊಟ್ಬಿಟ್ಟು ಎಲ್ಲಾನು ಸೋಂಬೇರಿಗಳ ಥರ ಮಾಡಿಕ್ತಿದ್ದಾರೆ. ಯಾರು ಸರಿಯಾಗಿ ಕೆಲಸ ಕಾರ್ಯ ಮಾಡ್ತಿಲ್ಲ. ಎಲ್ಲಾನು ಫ್ರೀ ಒಂದರಲ್ಲಿ ಕಮ್ಮಿ ಕೊಟ್ಬಿಟ್ಟು ಇನ್ನೊಂದರಲ್ಲಿ ಜಾಸ್ತಿ ತಗೊಂತಿದ್ದಾರೆ ಇವರು ಗೌರ್ಮೆಂಟ್. ಯಾವುದೋ ಫ್ರೀ ಇದು ಮಾಡ್ತಿಲ್ಲ ಇವರು. ಇತ್ತೀಚೆಗೆ ಒಂದು ವಿಷಯ ಕೇಳಿ ಬಂದಿತ್ತು, ನಾಯಿಗಳಿಗೆ ಚಿಕನ್ ರೈಸ್ ವಿತರಣೆ ಮಾಡ್ತಾರೆ ಬೀದಿ ನಾಯಿಗಳಿಗೆ ಅಂತ. ಸರ್, ಒಂದು ಅರ್ಥದಲ್ಲಿ ನೋಡಿದ್ರೆ ಅದು ಮಾನವೀಯತೆ ದೃಷ್ಟಿಯಿಂದ ಒಳ್ಳೇದೇ ಅನಿಸುತ್ತೆ ಅದು. ಯಾಕಂದರೆ ಎಷ್ಟೋ ಬೀದಿ ನಾಯಿಗಳಿಗಲ್ಲಿ ಊಟಗಳು ಇಲ್ದಿರೋ ಪಾಪ ಎಷ್ಟೋ ಸಾಯ್ತಿದ್ದಾವೆ. ಒಂದು ಅರ್ಥದಲ್ಲಿ ನೋಡಿದ್ರೆ ಒಳ್ಳೇದೇ ಅದು. ಇನ್ನೊಂದಲ್ಲಿ ನೋಡಿದ್ರೆ ಇವರು ಪಬ್ಲಿಕ್ಕಿಗೆ ಮನುಷ್ಯರಿಗೆ ಇವಾಗ ಎಷ್ಟೋ ಜನಕ್ಕೆ ತಿನ್ನೋಕ್ಕಿಲ್ಲ. ಇವ್ರು ನಾಯಿಗಳನ್ನ ಇದು ಮಾಡ್ತಿದ್ದಾರಲ್ಲ ಅನ್ನೋದು ಅದೊಂದಿದೆ. ಅಂದರೆ 50-50 ಸರ್ ಅದು. 50-50. ಓಕೆ, ಇನ್ನು ದೇಶದ ವಿಚಾರಕ್ಕೆ ಬರೋದಾದ್ರೆ GST ಇದು ಮಾಡ್ತಿದ್ದಾರೆ. GST ಜಾಸ್ತಿ ಆಗ್ತಿದೆ ಅಂತ ಜನ ಆರೋಪ ಮಾಡ್ತಿದ್ದಾರೆ. ಇಲ್ಲ ಸರ್, ಅದು ಒಳ್ಳೇದೇ ಅದು. ಯಾಕೆಂದರೆ GST ತಗೊಂಡು ಎಲ್ಲ ನಮ್ಮ ಇವಾಗ ಸೈನಿಕರಿಗೆ ಆಗಿರಲಿ ಅವ್ರಿಗೆಲ್ಲ ಬೆನಿಫಿಟ್ ಜಾಸ್ತಿ ಕೊಟ್ಟಿದ್ದಾರೆ ಮೋದಿ ಸರ್ ಬಂದು. ಅದರಿಂದ ಸ್ವಲ್ಪ ಒಳ್ಳೇದೇ ಅದು. ಯಾಕಂದ್ರೆ ನಮ್ಮ ಒಳ್ಳೇದಕ್ಕೆ ತಾನೇ GST ಇದು ಮಾಡೋದು. ಬಿಲ್ಡಪ್ ಡೆವಲಪ್ಮೆಂಟ್ ಆಗಬೇಕಂದ್ರೆ GST ತಗೊಳ್ಳೇಬೇಕು. ನಾವು ಕೊಟ್ಟರೆ ಟ್ಯಾಕ್ಸ್ ತೆರಿಗೆ ಕೊಟ್ಟರೆ ತಾನೇ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋದು. ಅದು ಒಳ್ಳೇದೇ ಅದು. ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಇರ್ಬೋದು,
ಎಲೆಕ್ಷನ್ ಕಮಿಷನ್ ಮೋಸ ಮಾಡ್ತಾ ಇದೆ, ವೋಟರ್ ಐಡಿಯಲ್ಲಿ ಗೋಲ್ಮಾಲ್ ಮಾಡ್ತಾ ಇದೆ ಅಂತ. ಸರ್ ಅದಕ್ಕೆ ಅಂತ ಒಂದು ಕಮ್ಯುನಿಟಿ ಇದೆ, ಅದು ಅವ್ರು ತೀರ್ಮಾನ ಮಾಡಬೇಕು. ಯಾಕೆಂದ್ರೆ ನಾವು ಗೊತ್ತಿಲ್ದಿರ ಏನು ಹೇಳೋದು ತಪ್ಪದು. ಯಾಕೆಂದ್ರೆ ಇವಾಗ ಅವರು ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ, ಅದು ಇದು ಕೊಡಿ ನಮಗೆ ಅಂತ ಹೇಳಿದ್ದಾರೆ. ನೋಡೋಣ ಸರ್, ಅದು ಮುಂದಿನ ಏನು ಇದು ನಿರ್ಧಾರ ಆಗೋದು ಗೊತ್ತಿಲ್ಲ. ಅದು ಈಗ ಬಾಂಗ್ಲಾದೇಶದಿಂದ ಸುಮಾರು ಜನ ವಲಸೆ ಬರ್ತಿದ್ದಾರೆ, ಅಕ್ರಮ ವಲಸೆ. ಸರ್ ಅದನ್ನೊಂದು ಚೂರು ಸ್ಟಾಪ್ ಮಾಡಲೇಬೇಕು. ಯಾಕೆಂದ್ರೆ ಇಲ್ಲಿ ಎಲ್ಲ ಕಡೆ ಬಂದ್ಬಿಟ್ಟು ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿ ನಮ್ಮವ್ರಿಗೇನೆ ಇವಾಗ ಮಾಡಕ್ ಕೆಲಸಗಳಿಲ್ಲ, ಆ ತರ ಆಗೋಗಿದೆ ಇವಾಗ. ಎಲ್ಲ ನಾರ್ತ್ ಇಂಡಿಯನ್ಸೇ ಜಾಸ್ತಿ ಇದ್ದಾರೆ. ಇವತ್ತೊಂದು ATM ಅಲ್ಲಿ ನೋಡಿ ನಾರ್ತ್ ಇಂಡಿಯನ್ಸೇ ಇದ್ದಾರೆ. ಹೋಟ್ಲುಗಳಲ್ಲಾಗಿರ್ಲಿ, ನಮ್ಮ ಕನ್ನಡದವ್ರಿಗೆ ಹಿಂದೂಗಳಿಗಾಗ್ಲಿ ಎಲ್ಲೂ ಅಷ್ಟು ಕೆಲಸಗಳು ಸಿಗ್ತಾ ಇಲ್ಲ. ಎಲ್ಲ ಊರುಗಳ ಕಡೆನೇ ಹೋಗ್ತಿದ್ದಾರೆ. ಅದಕ್ಕೋಸ್ಕರ ಅದೊಂಚೂರು ಸ್ಟಾಪ್ ಮಾಡಬೇಕದು. ಓಕೆ, ಇನ್ನು ವಾಪಸ್ ನಾನು ಕರ್ನಾಟಕಕ್ಕೆ ಬರ್ತೀನಿ. ಅಧಿವೇಶನ ಆಗ್ತಾ ಇದೆ, ಮಳೆಗಾಲದ ಅಧಿವೇಶನ ಇವತ್ತಿಂದ ಶುರು ಆಗಿದೆ. ನಿಮ್ಮ ಬೇಡಿಕೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಧಿವೇಶನದಿಂದ? ಸರ್ ಏನಿಲ್ಲ, ಈ ಸ್ಟಾಪ್ ಕೊಟ್ಟು ಇದು ಅಂದರೆ ಫ್ರೀ ಕೊಟ್ಟಿದ್ದಾರಲ್ಲ, ಅದೆಲ್ಲ ಸ್ಟಾಪ್ ಮಾಡಿ ಅಟ್ಲೀಸ್ಟ್ ಇದು ಡೆವಲಪ್ಮೆಂಟ್ ಮಾಡಬೇಕು ಬೆಂಗಳೂರನ್ನ. ಯಾಕೆಂದರೆ ಇವಾಗಲೇ 2 ವರ್ಷ ಇದಾಗೋಯ್ತು, ಮುಗ್ದೋಯ್ತು. ನಾವು 3 ವರ್ಷದಲ್ಲಾದ್ರೂ ಸ್ವಲ್ಪ ಇದು ಚೆನ್ನಾಗಿ ಮಾಡಲಿ ಬೆಂಗಳೂರನ್ನ ಅಂತ ನಾನಿದು ಕೇಳ್ತೀನಿ ಅಷ್ಟೇ. ನಿಮಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್ ಓಕೆನಾ, ಅಥವಾ UP ಯಲ್ಲಿರೋ ಯೋಗಿ ಗೌರ್ಮೆಂಟ್ ಕರ್ನಾಟಕಕ್ಕೆ ಬಂದ್ರೆ ಚೆನ್ನಾಗಿ? ಸರ್ ಯೋಗಿ ತರ ಯಾರು ಬರಲ್ಲ. ಓಕೆ, ಅವ್ರು ಬೆಸ್ಟ್. ಯಾಕೆಂದ್ರೆ ನಾವು ಯೋಗಿನ ಒಂದು ಚೀಫ್ ಮಿನಿಸ್ಟರ್, ಅವ್ರು ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತ ನಾವು ವೇಟ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಮೋದಿ ಸರ್ ಬಿಟ್ರೆ ನೆಕ್ಸ್ಟ್ ಅವರೇ ಬರಲಿ ಅಂತಾನೆ ನಮ್ಮ ಇದು ಒಪ್ಪಿರೋದು. ಇಲ್ಲೂ ಬೆಂಗಳೂರಲ್ಲೂ ಬುಲ್ಡೋಸರ್ ಬರಬೇಕು ಅಂತ ಕಾಯ್ತಿದ್ದೀವಿ. ಹೌದು ಸರ್, ಯಾಕೆಂದ್ರೆ ಇವಾಗ ಮುಸ್ಲಿಂ ಸಮುದಾಯದವ್ರು ತುಂಬಾ, ಯಾಕಂದ್ರೆ ಶಿವಮೊಗ್ಗದಲ್ಲೇ ಆಗಿರ್ಬೋದು, ಆಮೇಲೆ ಇಲ್ಲಿ ಶಿವಾಜಿನಗರದಕ್ಕೆ ಒಂದೊಂದು ಕಡೆ ಗಲಾಟೆಗಳು ಆಗ್ತಾ ಇರೋದು ನೋಡಿದ್ರೆ ಅದು ಕಡಿವಾಣ ಹಾಕ್ಲೇಬೇಕದು. ಯಾಕಂದರೆ ಮುಸ್ಲಿಮವ್ರಿಗೆ ಅಷ್ಟು ಇದು ಕೊಡಬಾರ್ದು. ಇವರು ಯೋಗಿ ಸಾಹೇಬ್ರ ಥರನೇ ಬರಬೇಕು, ಎಲ್ಲ ಸ್ಟೇಟಲ್ಲೂ ಬರಬೇಕಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಕೇಶವ್ ಅಂತ. ಎಲ್ಲಿಯವರು ಸರ್ ನೀವು? ಇಲ್ಲೇ ಮಲ್ಲೇಶ್ವರಮಲ್ಲಿ. ಸರ್ ನಿಮಗೆ ಬೆಂಗಳೂರಲ್ಲೇ ಡೆವಲಪ್ಮೆಂಟ್ ಬಗ್ಗೆ ನೋಡೋದಾದ್ರೆ ಸುಮಾರು ಆರೋಪಗಳು ಕೇಳಿ ಬರ್ತಾ ಇದೆ, ಸುಮಾರು ಹೊಗಳಿಕೆಗಳು ಕೇಳಿ ಬರ್ತಾ ಇದೆ. ಆರೋಪಗಳಂತ ಹೇಳಿದ್ರೆ ಮಳೆ ಬಂದಾಗ ಬೆಂಗಳೂರಿನ ರೋಡ್ಗಳು ಮುಳುಗಿ ಹೋಗ್ತಿದೆ ಅಂತ. ಹೌದೌದು, ನಿಜನಾ? ಹೌದು, 100%. ಇವತ್ತು ನೀವು ನೋಡ್ತಾ ಇದ್ದೀರಲ್ಲ, ಎಲ್ಲ ಫ್ರೀಗೆ ಹೋಗ್ತಾ ಇದೆ, ಡೆವಲಪ್ಮೆಂಟ್ ಇಲ್ಲ. ಎಲ್ಲ ನಮ್ಮ ಸರ್ಕಾರಕ್ಕೆ ಬರುವಂಥ ಎಲ್ಲ ರೆವಿನ್ಯೂನು ಸರ್ಕಾರ ಫ್ರೀ ಕೊಡ್ತಾ ಇದೆ. ಆ ಫ್ರೀಗೆ ಹೋಗ್ತಾ ಇರೋದ್ರಿಂದ ಡೆವಲಪ್ಮೆಂಟು 0 ಆಗಿದೆ. ನಿಮಗೆ ನಿಮ್ಮ ಪ್ರಕಾರ ಗ್ಯಾರಂಟಿ ಯೋಜನೆ ಜನರಿಗೆ ಲಾಭ ತರ್ತಿದೆಯಾ, ಇಲ್ಲ ಅದು ಶಾಪನ? ಲಾಭ ಹೇಳ್ತಾರೆ ಸರ್, ಪಾಪ ಅವ್ರಿಗೆ ಅವ್ರ ಮನೆಗೆ ಹೋಗುತ್ತಲ್ಲ. ಅವ್ರ ಮನೆಯಲ್ಲೇ ಇವಾಗ ನಾವು ಹೇಳಿದ್ರು ಡ್ರಿಂಕ್ಸ್ ಜಾಸ್ತಿ ಮಾಡಿದ್ದಾರೆ, ಈ ಬಿಲ್ಡಿಂಗ್ ಟ್ಯಾಕ್ಸ್ ಸೆಸ್ ಹಾಕಿದ್ದಾರೆ. ಅವೆಲ್ಲ ತಿರ್ಗಾ ವಾಪಸ್ ಉಲ್ಟಾ ಅಲ್ಲಿಗೆ ಹೋಗುತ್ತಲ್ಲ. ಇವ್ರ ಮನೆ ಇವ್ರದೇ ಕಿತ್ಕೊಂಡು ದುಡ್ಡು ವಾಪಸ್ ಅವ್ರಿಗೆ ಕೊಡ್ತಾರಲ್ಲ. ಜೊತೆಗೆ ಸ್ವಲ್ಪ ನಮ್ದು ಇರೋದು ಸೇರ್ಸ್ಕೊಂಡು ನಾವು ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟೋರ್ದು ಕಿತ್ಕೊಂಡು ಕೊಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿದೆ. ಅದ್ರ ಮೇಲೆ ಬೆಲೆ ಏರಿಕೆ ಅನ್ನೋದು ಜನರ ತಲೆನೋವಾಗಿದೆ ಇತ್ತೀಚೆಗೆ. ಅದು ಬೆಲೆ ಏರಿಕೆ ಏನು ಮಾಡೋಕ್ಕಾಗಲ್ಲ ಸರ್, ಇದು ಏರ್ತಾನೆ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಇದು ನಿಲ್ಸೋಕ್ಕಾಗದೇ ಇರೋಂಥದ್ದು ಒಂದು ಇದು. ಸರ್ ತ್ಯಾಜ್ಯ ವಿಲೇವಾರಿ ಬೆಂಗಳೂರಲ್ಲಿ ಹೇಗಿದೆ? ಅದೇ ಸರ್ ಹೇಳ್ತಾ ಇರೋದು, ತ್ಯಾಜ್ಯ ವಿಲೇವಾರಿಗೆ BBMP ಅವರು ಈಗ ಪ್ರತಿ ಒಂದು ಬಿಲ್ಡಿಂಗ್ಗೆ ಇಷ್ಟು ಅಂತ ಇಷ್ಟಿಷ್ಟು ಫಿಕ್ಸ್ ಮಾಡಿದ್ದಾರೆ. ಆ ಫಿಕ್ಸ್ ಮಾಡಿರೋ ದುಡ್ಡುಗಳೆಲ್ಲ ಹೋಗುತ್ತೆ. ಎಲ್ಲಿ ಹೋಗ್ತಾ ಇದೆ ಅಲ್ಟಿಮೇಟ್ ಆಗಿ? ಈಗ SC ST ನಿಗಮದ ದುಡ್ಡುಗಳು ಎಷ್ಟೋ ಸಾವಿರ ಕೋಟಿಗಳು ಫ್ರೀಗೆ ಹೋಗ್ಲಿಲ್ವಾ? ಇದೆಲ್ಲ ಒಳ್ಳೆ ಇಂಡೈರೆಕ್ಟ್ ಆಗಿ ಒಂದೊಂದು ಕಡೆಯಿಂದ ಒಂದೊಂದು ಕಡೆ ಹೋಗಿ ಎಲ್ಲ ಒಂದು ಕಡೆ ಸೇರ್ಕೋತಾ ಇದೆ. ಬಟ್ ಏನಂದರೆ ಇವಾಗ 2 ವರ್ಷ ಈ ಸರ್ಕಾರ 0% 0 ಅವ್ರದ್ದು ಏನಿದೆ ಡೆವಲಪ್ಮೆಂಟು 0 ನೋ ಒಂದು ಮಾರ್ಕ್ ಕೊಡೋಕ್ಕಾಗಲ್ಲ, ಆ ಮಟ್ಟದಲ್ಲಿದೆ. ಸರ್ ಇತ್ತೀಚೆಗೆ ಒಂದು ವಿಷಯ ಚಾಲ್ತಿಗೆ ಬಂದಿತ್ತು, BBMP ಅವರು ಬೀದಿ ನಾಯಿಗಳಿಗೆ ಚಿಕನ್ ರೈಸನ್ನು ಕೊಡ್ತಾ ಇದ್ದಾರೆ ಅಂತ. ಅದನ್ನ ಬೇಡ ಇತ್ತು, ಈಗ ಸಾಕು ಜನನೇ ಆಗ್ತಾ ಇದ್ದಾರೆ ಪಾಪ, ತುಂಬ ಜನ. ಇದರಲ್ಲಿ ಎಕ್ಸ್ಟ್ರಾ ಇವರು ಬೇರೆ ಸೇರ್ಕೊಂಡಿದ್ದಾರೆ, ಜನನೇ ಆಗ್ತಾರೆ ಪ್ರೀತಿಗೆ ನಾಯಿಗಳಿಗೆ. ಅದೇ ಸಾಕಿತ್ತಪ್ಪ, ಇವರೇನೋ ಎಕ್ಸ್ಟ್ರಾ ಮಾಡಕ್ಕೆ ಹೋಗಿದ್ದಾರೆ, ಏನೋ ನಾಯಿಗಳ ಹತ್ರ ಸಭಾಷ್ಗಿರಿ ತೊಗೊಳಕ್ಕೆ ಹೋಗಿರ್ಬೇಕು ಮೋಸ್ಟ್ಲಿ. ತಗೊಳ್ಳಿ ಬಿಡಿ ನಾಯಿಗಳ ಹತ್ರ. ಸರ್ BBMP ಅನ್ನೋದು 5 ವಿಭಾಗಗಳಾಗಿ ವಿಂಗಡಣೆ ಆಗುತ್ತೆ ಅಂತ ನಿರ್ಧಾರ ಕೋರ್ಟಲ್ಲಿ ಇದೆಯಲ್ಲ ಸರ್, ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದು ನಿಮಗೆ ಒಳ್ಳೇದು ಅನ್ಸುತ್ತೆ ಕೆಟ್ಟದ್ದು ಅನ್ಸುತ್ತೆ? ಅದು ಕೋರ್ಟ್ ಡಿಸೈಡ್ ಮಾಡಲಿ ಬಿಡ್ರಿ, ಏನು ಮಾಡ್ತಾರೆ ಮಾಡಲಿ ಬಿಡ್ರಿ. ಓಕೆ ಸರ್, ನಾನೀಗ ದೇಶದ ವಿಚಾರಕ್ಕೆ ಅಂತ ಬಂದರೆ, GST ಜಾಸ್ತಿ ಆಗ್ತಾ ಇದೆ ಅಂತ ಜನ ಆರೋಪ ಮಾಡ್ತಿದ್ದಾರೆ, ಒಳ್ಳೇದದು? ಒಳ್ಳೇದಲ್ಲ ಸರ್, ಅದು ವಾಪಸ್ ತಿರ್ಗಾ ನಿಮಗೆ ಬರ್ತದಲ್ಲ. ಈಗ ಬೆಂಗಳೂರಿನಿಂದ ಮೆಟ್ರೋ ಟ್ರೈನ್ ಉದ್ಘಾಟನೆ ಆಯಿತು, ದುಡ್ಡು ಬರಬೇಕಲ್ಲ. ಸೆಂಟ್ರಲ್ ಗೌರ್ಮೆಂಟ್ಗೂ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಬರಬೇಕಲ್ಲ. ಒಂದು ಕಡೆಯಿಂದ ಒಂದು ಕಡೆ ರೆವಿನ್ಯೂ ಬರಬೇಕು, ಬರ್ತದೆ, ರೆವಿನ್ಯೂ ಬರ್ತದೆ, ಎಲ್ಲ ಹೋಗ್ತದೆ, ಏನು ತೊಂದರೆ ಇಲ್ಲ. ಏನು ಅಂಥದ್ದೇನಿಲ್ಲ. GST ಜನ ಕಟ್ಟೋದು ಒಳ್ಳೇದೇ ಅಲ್ವಾ? ಪರ್ಸೆಂಟೇಜ್ ಆಫ್ ಇದು GSTನೂ ಕಟ್ತಾರೆ, ಆ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಹೋಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ ದೇಶ. ಈಗ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಿದ್ರು ಎಲೆಕ್ಷನ್ ಕಮಿಷನ್ ಮೋಸ ಮಾಡ್ತಾ ಇದೆ ಅಂತ.
ಅದು ನಮಗೇನು ಬೇಡ ಸರ್, ಅದು ಕಾಮೆಂಟ್ಸೇ ಇಲ್ಲ ನಮ್ಮ ಹತ್ರ. ಓಕೆ, ಕಮೆಂಟ್ ಇಲ್ಲ. ಸರ್, ನಿಮಗೆ ಈಗ ಎಲ್ಲರಿಗೂ ಕೆಲವು ಕ್ವಶನ್ ನಿಮಗೂ ಕೇಳ್ತಿದ್ದೀನಿ. ನಿಮಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್ ಓಕೆನಾ, ಅಥವಾ ಕೆಲವರು ಹೇಳ್ತಿದ್ದಾರೆ ಯೋಗಿ ಗೌರ್ಮೆಂಟ್ ಬರಬೇಕು ಅಂತ, ಒಳ್ಳೇದಾಗುತ್ತೆ ಅಂತ? ನಿಮಗೆ ಯಾವ್ದು? ಯೋಗಿ ಗೌರ್ಮೆಂಟ್ ಅಂತಲ್ಲ ಸರ್, ಸಿದ್ದರಾಮಯ್ಯ ಗೌರ್ಮೆಂಟು ಬೇಡ. ಹಿಂದೆ ನಮ್ಮ ಒಂದು ಆಡಳಿತ ಪಕ್ಷ ಇತ್ತು, ಭಾರತೀಯ ಜನತಾ ಪಕ್ಷ, ಅವರೇ ಬರಲಿ ಅಧಿಕಾರ. ಡೆವಲಪ್ಮೆಂಟ್ ಮಾಡ್ತಾರೆ ಅಂತ? ಮಾಡ್ತಾರೆ, 100% ಮಾಡಿದ್ದಾರೆ ಸರ್. ಈಗ ಇದು ಯಾವುದೋ ಬಂದ್ಬಿಟ್ಟು ಫ್ರೀಗಳು ಕೊಟ್ಬಿಟ್ಟು ಎಲ್ಲ ಕಡೆ ಏನು ಮಾಡೋಕ್ಕಾಗುತ್ತೆ? ಅವರು ಆಶ್ವಾಸನೆ ಕೊಟ್ಟರು, ಜನ ವೋಟ್ ಮಾಡಿದ್ರು, ಅದು ಮ್ಯಾಂಡೇಟ್ ಮೇಲೆ ಹೋಗಿದ್ದಾರೆ. ಎಲ್ಲಿ ತನಕ ಹೋಗ್ತದೆ ನೋಡೋಣ ಮ್ಯಾಂಡೇಟ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ಮೈನುದ್ದೀನ್ ಅಂತ ಹೇಳಿ ಸರ್. ಇಲ್ಲೇ ನೀವು ಹಣ್ಣಿನ ವ್ಯಾಪಾರ ಮಾಡ್ತೀವಿ ಸರ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? 2 ವರ್ಷ ಆಯ್ತು ಸರ್. 2 ವರ್ಷ. 2 ವರ್ಷ. ಹೆಂಗಿದೆ ಹಣ್ಣಿಂದು? ಮಾವಿನ ರೇಟ್ ಸ್ವಲ್ಪ ಡೌನ್ ಆಯ್ತು ಸರ್. ಇವಾಗ ಆ್ಯಪಲ್ ಎಲ್ಲ ಮಾರಾಕತ್ತೀವಿ. ಇವಾಗ ರೇಟ್ ಜಂಪ್ ಆಯ್ತು. ಅವಾಗಿಂದಕ್ಕೆ ಇವಾಗ ಸ್ವಲ್ಪ ರೇಟ್ ಡೌನ್ ಆಗ್ಬೇಕು ಸರ್. ಜಾಸ್ತಿ ಇದೆ. ಜಾಸ್ತಿ ಇದೆ. ಯಾವಾಗಿಂದ ಜಾಸ್ತಿ ಆಗಿರೋದು? ಈಗ ಒಂದು 15 ದಿನ ಜಾಸ್ತಿ ಇದೆ. ಮಾವಿನಂತೂ ಮುಗೀತು ಸರ್ ಇವಾಗ ಸೀಸನ್. ಇವಾಗ ಆ್ಯಪಲ್ ಬರಾಕತ್ತೈತೆ, ರೇಟ್ ಜಾಸ್ತಿ ಇದೆ, ಡೌನ್ ಆಗ್ತೈತೆ. ಇಡೀ ರಾಜ್ಯದಲ್ಲೆಲ್ಲ ನೋಡಿದ್ರೆ ಹಣ್ಣಿಂದು, ಹೂವಿನ ರೇಟು ಎಲ್ಲ ಜಂಪ್ ಆಗ್ತಾ ಇದಾವೆ ಸರ್. ರೇಟ್ ಏನು ಹೇಳಕ್ ಆಗಂಗಿಲ್ಲ. ನಿಮ್ಗೆ ಅನ್ಸುತ್ತಾ ಸರ್ಕಾರ ಚೇಂಜ್ ಆಗಿದ್ರಿಂದ ರೇಟ್ ಜಾಸ್ತಿ ಆಗಿದೆ ಅಂತ? ಏನಿಲ್ಲ ಸರ್, ಯಾವ ಸರ್ಕಾರ ಇದ್ರೆ ರೇಟು ಬಗ್ಗೆ ಅಂತ ಏನಿಲ್ಲ. ಟ್ಯಾಕ್ಸ್ ಬಗ್ಗೆ ಆಟೋಮೆಟಿಕ್ ರೇಟ್ ಜಂಪ್ ಆಗ್ತಾವ, ಹಂಗಾಗಿ ಎಲ್ಲ ಸಮಸ್ಯೆಗಳು ಇದಾವೆ ಸರ್. ಹೌದಾ? ನಿಮ್ಗೆ ಗ್ಯಾರಂಟಿ ಯೋಜನೆ ಎಲ್ಲ ಇದೆ, ಉಪಯೋಗ ಆಗ್ತಿದೆ ನಿಮ್ಗೆ? ಉಪಯೋಗ ಆಗ್ತದೆ ಸರ್. ಆಗ್ತಾ ಇದೆ, ಎಲ್ಲ ಬರ್ತಿದೆ. ಕರೆಂಟ್ ಫ್ರೀ ಬರ್ತಿದ್ಯಾ? ಕರೆಂಟ್ ಫ್ರೀ ಇದೆ, ಕರೆಂಟ್ ಫ್ರೀ ಇದೆ, ಬಸ್ ಫ್ರೀ ಇದೆ, ಬಿಟ್ಟಿದಾರಲ್ಲ. ಮನೆಯವರಿಗೆ 2,000 ರೂಪಾಯಿ ಬರ್ತಿದೆ ಗೃಹಲಕ್ಷ್ಮಿಯಿಂದ. ಈಗ ಒಂದು 4 ತಿಂಗಳಾಯ್ತು ಬಂದಿಲ್ಲ. 4 ತಿಂಗಳಾಯ್ತು ಬಂದಿಲ್ಲ. ಯಾಕೆಂತ ಕೇಳಲಿಲ್ಲ ನೀವು ಯಾರ ಹತ್ರ? ಏನ್ ಹಾಕಿದ್ರೆ ಬರ್ತದೆ ಸರ್, ಏನು ಕೇಳಕ್ ಆಗಂಗಿಲ್ಲ ಅವ್ರಿಗೆ. ಹೌದಲ್ಲ, ಅಷ್ಟೇ ಸರ್. ಹೆಂಗಿದೆ ಬೆಂಗಳೂರು? ಹೆಂಗಿದೆ ಬೆಂಗಳೂರು? ಪರವಾಗಿಲ್ಲ ಸರ್, ವ್ಯಾಪಾರ ಮಾಡಕ್ಕೆ ತಿನ್ನಕಾಯ್ತು ಸರ್, ಅಷ್ಟೇ ಏನಿಲ್ಲ. ಮತ್ತೆ ಈ ಡ್ರೈನೇಜು, ಈಗ ಮಳೆ ಬಂದ್ರೆ ಡ್ರೈನೇಜ್ ಪರವಾಗಿಲ್ಲ ಸರ್, ನೀರು ಹೋಗ್ತಾ ಇದೆ ಸರ್. ಹೋಗ್ತಾ ಇದೆ, ಪರವಾಗಿಲ್ಲ. ಇಲ್ಲಂತ ಏನ್ ಜಾಮ್ ಇಲ್ಲ, ನೀರ್ ಇಲ್ಲಂತ ಕ್ಲಿಯರೆನ್ಸ್ ಇದೆ ಸರ್. ತ್ಯಾಜ್ಯ ವಿಲೇವಾರಿ ಎಲ್ಲ ಹೆಂಗಿದೆ? ನಿಮ್ಗೆ ಕಸ ಎಲ್ಲ ಬಿಟ್ಟು ಹೋಗ್ತಾರ? ಏನಿಲ್ಲ, ಒಯ್ಯಾಕತ್ತಾರ ಸರ್. ಅದು ಕಸ ಎಲ್ಲ ಒಯ್ಯಾಕತ್ತಾರ, ಏನಿಲ್ಲ. ಕಸಗ ಡೈಲಿ ಬರ್ತೈತೆ, ಮಾರ್ನಿಂಗ್ ಒಯ್ತಾರ ಸರ್ ಎಲ್ಲ. ಓಕೆ ಸರ್. ಈಗ BBMP-ನ 5 ವಿಭಾಗ ಮಾಡ್ತಿದ್ದಾರೆ ಅಂತ ಕೇಳ್ಬರ್ತೀವಿ. ನಿಮಗೆ ಒಳ್ಳೇದು ಅನ್ಸುತ್ತೆ, ಕೆಟ್ಟದ ಅನ್ಸುತ್ತಾ? ಅದು ಏನು ಸರ್, ಅಷ್ಟು ಇಲ್ಲ ಸರ್. ಒಳ್ಳೇದಾದ್ರೆ ಸಾಕಷ್ಟೇ, ಸಾಕಷ್ಟೇ, ಏನಿಲ್ಲ ಸರ್. ನಿಮಗೆ UPI ಟ್ಯಾಕ್ಸ್ ಇದು ಬರ್ತಿದ್ಯಾ? ಟ್ಯಾಕ್ಸ್ ಹೇಳಿದಾರೆ ಸರ್, ನಾವು ಕಟ್ ಮಾಡಬೇಡ ಅಂತ ಹೇಳಿದ್ವಿ. ಇನ್ನು ಏನಾಯ್ತು ಗೊತ್ತಿಲ್ಲ ಅದು. ವಾಪಸ್ ಇದು ಮಾಡ್ಕೊಂತೀರಾ? ಇವಾಗೆಲ್ಲ ಕ್ಯಾಶ್ ಕೊಡೋದು ಯಾರು, ಎಲ್ಲರೂ ಫೋನ್ ಪೇ ಅಂತಾರೆ ಸರ್, ಹಂಗಾಗಿ ಕಷ್ಟ ಆಗಿದೆ. ಸರಿ ಆಗ್ಬೇಕು. ಸರಿ ಆಗ್ಬೇಕು, ಅದು ಏನೊಂದು ಮಾಡ್ಬೇಕು ಸರ್ ಅಷ್ಟೇ. ನಾವೊಂದು ಸಾಲಲ್ಲಿಂದ ಮಾಡಿರ್ತೀವಿ, ಅದು ಗೊತ್ತಾಗಿರೋ ಟ್ರಾನ್ಸ್ಲೇಟಿಂಗ್ ನೋಡಿ ಅದು ಅಮೌಂಟ್ ಅವ್ರಿಗೆ ಜಾಸ್ತಿ ತೊಗೊಳಂಗೆ ಕಾಣ್ತೈತೆ. ಇಲ್ಲಿ ಎಲ್ಲ ಕಟ್ಟೋದಿರ್ತೈತಲ್ಲ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜನರ ಅಭಿಪ್ರಾಯ. ಸರ್ಕಾರದ ಯೋಜನೆಗಳು ಕೆಲವರಿಗೆ ಲಾಭದಾಯಕ ಆದರೆ ಇನ್ನು ಕೆಲವರಿಗೆ ಶಾಪ ಅಂತ ಜನರೇ ಹೇಳ್ತಿದ್ದಾರೆ. ಇನ್ನು ಕೆಲವು ಜನ ತಮ್ಮದೇ ಆದ ಅಭಿಪ್ರಾಯಗಳನ್ನು ತೋರ್ಪಡಿಸಿದ್ದಾರೆ. ಹಾಗಾಗಿ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ಸೈಟರ್ಸ್ ಜೊತೆ ನಾನು ರಂಜಿತ್ ಶೆಟ್ಟಿ.